रोम रोम भाइयों, सिस्टम पार देंगे। ನಮಸ್ಕಾರ ರೀ, ನಾನು ನಿಮ್ಮ ಪ್ರೀತಿಯ ಕುಲ್ದೀಪ್ ಕನ್ನಡಿಗ. ಬೆಳಿಗ್ಗೆ ಬಂದ 4 ಗಂಟೆಗೆ ಮಕ್ಕೊಂಡ್ ಬಿಟ್ಟನು. ಗಾಡ್ಯಾಗ ಹಿಂದಿನ ಸೈಡ ಅಚ್ಚೆ ಗ್ಲಾಸ್ ಹೊಡೆದು ನಡು ಮಕ್ಕೊಂಡ್ ಬಿಟ್ಟನು. ಅವ ಬಸ್ದ ಅವ ಬರ್ಬೇಕಾರ ಆಟೋಮೆಟಿಕ್ಕಾಗಿ ಗ್ಲಾಸ್ ಹೊಡೆದಿರ್ತದ. ಅದನ್ನ ಹಾಕೋ ಸಲುವಾಗಿ ಅಲ್ಲಿ ಕಂಪ್ನಿಗೆ ಬಂದು ಬಿಟ್ಟಿದ್ದ. ಅನ್ಲೋಡಿಂಗ್ ಲೇಟ್ ಆಗ್ತಿ ಅಂತ ಹೇಳಿಬಿಟ್ರು. ಚಾ ಕುಡಿಬೇಕು ಅನ್ಸತ್ತಿತ್ತು. ಅದ್ರ ಸಲುವಾಗಿ ಹೋಗಿ ಚಾ ಮತ್ತು ಬಜ್ಜಿ ತಿಂದು ಬಂದವ್ರಿ. ನಾಷ್ಟ ಮಾಡಿದ್ವು. ನಾವು ನಾಷ್ಟ ಮಾಡಿ ಬರುತ್ತಾನ ಗ್ಲಾಸ್ ಅಂತೂ ಕುಣಿಸಿಬಿಟ್ಟಿರು. ಗ್ಲಾಸ್ ಎಲ್ಲ ಕುಣಿಸ್ಕೊಂಡ ಬಸ್ ತಗೊಂಡು ಹೋದ್ರು. ಅದಾದಮೇಲೆ ನಮ್ಮ ಗಾಡಿ ಖಾಲಿ ಮಾಡಕತ್ತರು. ಗಾಡಿ ಎಲ್ಲ ಖಾಲಿ ಮಾಡಿ ಕೊಟ್ಟರು. ನಾವು ಬೇರೆ ಕಡೆ ತುಂಬ ಹೊರದ್ದು. ಮತ್ತು ಅಲ್ಲೇ ಪೂನಾದಾಗ ಲೋಡಿಂಗ್ ಪಾಯಿಂಟ್ ಅಂತೂ ಪೂನಾ ಬೆಟ್ಟ ದೂರ ಇತ್ತು. ಒಂದು 25 ಕಿಲೋಮೀಟ್ರ್ ಇತ್ತು. ಅದಕ್ಕೆ ಇಂಥ ಟ್ರಾಫಿಕ್ ಇದ್ದಾಗ ಪೂನಾ ಎಲ್ಲ ನೋಡ್ಕೊತಾ ನಾವು ಹೊಂಟು ಬಿಟ್ಟು ಲೋಡಿಂಗ್ ಪಾಯಿಂಟ್ಗೆ. ಇಂಥ ಬಿಸ್ಲಾಗ ನಮಗೆ ಹಾಕಿಂಗೆ ಹಾಕೋದು ಬೇಡ ಇರ್ತೈತಿ. ಅದು ಹಾಕೊಳ್ಳಿಲ್ಲಕ್ಕೆ ಪೊಲೀಸರು ಬಿಡಂಗಿಲ್ಲ. ಅದ್ರ ಸಲುವಾಗಿ ಹಾಕೊಂಡು ಹೊಡಿ ಪಾಳೆ ಬರ್ತೈತಿ. ಈ ಮುಂಬೈ ರೋಡ್ ಅಂತೂ ಖಾಯಮ ಬಿಜಿ ಇರ್ತೈತಿ. ಅಂದ್ರೆ ಫುಲ್ ಟ್ರಾಫಿಕ್ ಇರ್ತೈತಿ. ಇದನ್ನ ಟ್ರಾಫಿಕ್ ಎಲ್ಲ ಪಾರ್ ಮಾಡ್ಕೊಂಡು ಹೋಗೋತಾಗ ಸಾಕಾಗಿ ಹೋಗ್ತೈತಿ. ಅಂತೂ ಇಂತೂ ಹಂಗೆ ಏನರ ಮಾಡ್ಕೊತ ಹೋಗಿಬಿಟ್ಟು ಲೋಡಿಂಗ್ ಪಾಯಿಂಟ್ಗೆ. ಅಲ್ಲಿ ಹೋಗಿ ಅಷ್ಟೇ ಒಂದು 500 ಕಿಲೋ ಲೋಡ್ ಇತ್ತು ಬೆಳಗಾವ್ಗೆ. ಅದನ್ನು ಲೋಡಿಂಗ್ ಮಾಡ್ಕೊಂಡು ನಾವು ಹೊಂಟು ಬಿಟ್ಟು ಹೊಳ್ಳಿ ಊರ ಕಡೆ. ನಮಗೂ ಹಸುವಾಗಿದ್ದು ರೀ. 9 ಗಂಟೆಗಿತ್ತು. ಅದಕ್ಕೆ ಊಟ ಮಾಡಕ್ಕೆ ತರಬಿ ಹೊಟ್ಟೆ ತುಂಬ ಊಟ ಮಾಡಿ ಮತ್ತೆ ಹೊಂಟು ಬಿಟ್ಟು ಮುಂದೆ. ಇದೇನಪ್ಪ ಅಂದ್ರೆ ಮಹಾರಾಷ್ಟ್ರದವ್ರ ಬಾರ್ಡರ್ ಮೇಲೆ ಚೆಕ್ಕಿಂಗ್ ಹಿಡಿದಾರು. ಅಂದ್ರೆ ವೇಟ್ ಹೆಚ್ಚು ಬರ್ತಂದ್ರೆ ಫೈನ್ ಹಾಕಿ ಹೋಗಿದ್ದ ಬಾಡಿಗೆ ಎಲ್ಲ ಇವ್ರಿಗೆ ಕೊಟ್ಟು ಬರಬೇಕು ಅಂಥದ್ದು ಇದೆ. ವೇಟ್ ಹೆಚ್ಚು ಬರ್ತಂದ್ರೆ ಫೈನ್ ಹಾಕ್ತಾರು. ಇವತ್ತಿನ ವ್ಲಾಗ್ ಇಷ್ಟ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ಫಾಲೋ ಮಾಡ್ಕೋರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.